ಸದ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಹಲವು ಹಗರಣಗಳನ್ನ ಇಟ್ಕೊಂಡು ಬಹಳ ಎಫೆಕ್ಟಿವ್ ಆಗಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿಗೆ ಒಂದು ಅವಕಾಶ ಇತ್ತು. ಆದ್ರೆ ಬಿಜೆಪಿಯಲ್ಲೇ ಸಮಸ್ಯೆ 25 ಆಗಿದೆ. ಅದರಲ್ಲೂ ಬಿಜೆಪಿ ಒಂದು ಮನೆ 25 ಬಣ ಅನ್ನುವಂತ ರೀತಿಯಾಗಿ ಆಗೋಗಿದೆ. ಅದರಲ್ಲೂ ಮೊನ್ನೆಯ ಮೂಡಾ ಪಾದಯಾತ್ರೆ ಆದಂತ ನಂತರದಲ್ಲಿ ರೆಬೆಲ್ ಟೀಮ್ ಸೇರ್ಕೊಂಡು ಮತ್ತೊಂದು ಪಾದಯಾತ್ರೆಗೆ ಸಿದ್ಧತೆ ನಡೆಸ್ತಾ ಇರುವಂತದ್ದು, ನಾಯಕತ್ವದ ವಿರುದ್ಧವಾಗಿ ಕೂಗನ್ನ ಎತ್ತುತ್ತಾ ಇರುವಂತದ್ದು ಬಿಜೆಪಿ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಈ ಕಾರಣಕ್ಕಾಗಿನೇ ಇದೀಗ RSS ಎಂಟ್ರಿ ಆಗ್ತಾ ಇದೆ. ಹೌದು, RSS ಇನ್ನೆರಡು ದಿನಗಳಲ್ಲಿ ಒಂದು ಸಭೆಯನ್ನ ನಿಗದಿಪಡಿಸಿದೆ. ಸೊ ಮತ್ತೆ ಬಿಜೆಪಿಯಲ್ಲಿ ಒಂದು ಒಗ್ಗಟ್ಟು ಮೂಡಿಸುವಂತ ನಿಟ್ಟಿನ ಪ್ರಯತ್ನವನ್ನ RSS ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಇದೆಲ್ಲದರ ನಂತರದಲ್ಲಿ ಸಮಸ್ಯೆ ಪರಿಹಾರ ಆಗುತ್ತಾ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ಹಾಗಾದ್ರೆ RSS ಯಾವ ಉದ್ದೇಶದೊಂದಿಗೆ ಯಾವ ಸ್ಟ್ರಾಟಜಿಯನ್ನ ಇಟ್ಕೊಂಡು ಮತ್ತೆ ಒಗ್ಗಟ್ಟನ್ನ ರೂಪಿಸುವಂತ ನಿಟ್ಟಿನಲ್ಲಿ ಬರ್ತಾ ಇದೆ, ಬಿಜೆಪಿ ಮನೆಯಲ್ಲಿ ಏನಾಗ್ತಾ ಇದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಉತ್ತರದಿಂದ ದಕ್ಷಿಣ, ಪಶ್ಚಿಮದಿಂದ ಪೂರ್ವ, ರಾಜ್ಯದ 4 ದಿಕ್ಕುಗಳಲ್ಲೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದ್ದ ಕೇಸರಿ ನಾಯಕರು ನಾನೊಂದು ತೀರ ನೀನೊಂದು ತೀರ ಎಂಬಂತೆ ನಡ್ಕೊಳ್ತಿದ್ದಾರೆ. ಅದರಲ್ಲೂ ಅಧಿವೇಶನದ ನಂತರ ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ಕಾರಣ ರಾಜ್ಯದ ಗಡಿ ಜಿಲ್ಲೆ ಕುಂದಾನಗರಿಯಲ್ಲಿ ನಡೆದ ಸಮಾನ ಮನಸ್ಕರ ಸಭೆ. ಬಿಎಸ್ವೈ ವಿಜಯೇಂದ್ರಗೆ ಪರ್ಯಾಯ ನಾಯಕತ್ವದ ರಚನೆಗೆ ಕಸರತ್ತು. ಬಿಜೆಪಿ ಪರ್ಯಾಯ ನಾಯಕರ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆ. ಒಪ್ತಿಲ್ಲ, ಯಾರು ಏನೇ ಹೇಳಿದ್ರು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನಾಯಕತ್ವವನ್ನ ಒಪ್ತಿಲ್ಲ. ಇದಕ್ಕೆ ಕಾರಣ ಇದೇ ಸಭೆ. ನೆನೆ ಬೆಳಗಾವಿಯಲ್ಲಿ ನಡೆದ ಸಮಾನ ಮನಸ್ಕರ ಸಭೆ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿತ್ತು. ವಿಜಯೇಂದ್ರ ಅಧ್ಯಕ್ಷ ಪಟ್ಟಕ್ಕೇರಿದಾಗಿನಿಂದಲೂ ಹುಟ್ಟರು ಹಾಕ್ತಿದ್ದ ಹಿಂದುತ್ವದ ಹುಲಿ ಶಾಸಕ ಯತ್ನಾಳ್ ಯಡಿಯೂರಪ್ಪ ವಿಜಯೇಂದ್ರಗೆ ಪರ್ಯಾಯ ನಾಯಕತ್ವ ರಚನೆಗೆ ಕಸರತ್ತು ನಡೆಸಿದ್ದಾರೆ. ಅದಕ್ಕಾಗಿಯೇ ನೆನೆ ಬೆಳಗಾವಿಯಲ್ಲಿ ಸಮುದಾಯದ ನಾಯಕರು ಪರ್ಯಾಯ ನಾಯಕತ್ವದ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾರೆ. ನಿಜ, ಲೋಕಸಭಾ ಚುನಾವಣಾ ಫಲಿತಾಂಶ ಆಧರಿಸಿ ಪಕ್ಷದಲ್ಲೇ ಬಿಎಸ್ವೈ ಕುಟುಂಬದ ನಾಯಕತ್ವದ ಪ್ರಶ್ನೆ ಎದ್ದಿದೆ. ಈಗಾಗಲೇ ಜಾತಿ ಸಮೀಕರಣದ ಮೂಲಕ ನಾಯಕರು ಹೊಸ ತಂಡ ರಚಿಸುತ್ತಿದ್ದಾರೆ. ಲಿಂಗಾಯತ ಸಮುದಾಯದ ಅಣ್ಣಾ ಸಾಹೇಬ್ ಜೊಲ್ಲೆ, ಸಿದ್ದೇಶ್ವರ್, ST ಸಮುದಾಯದ ರಮೇಶ್ ಜಾರಕಿಹೊಳಿ, ಗೌವಿ ಸಮುದಾಯದ ಅರವಿಂದ ಲಿಂಬಾವಳಿ, ಈಡಿಗ ಸಮುದಾಯದ ಕುಮಾರ್ ಬಂಗಾರಪ್ಪ, ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ಜೊತೆಗೂಡಿ ಯತ್ನಾಳ್ ಹೊಸ ತಂಡ ರಚಿಸುತ್ತಿದ್ದಾರೆ. ಈ ತಂಡಕ್ಕೆ ಇನ್ನಷ್ಟು ಹಿರಿಯ ನಾಯಕರನ್ನು ಯತ್ನಾಳ್ ಸಂಪರ್ಕಿಸಿದ್ದಾರೆ ಎನ್ನಲಾಗ್ತಿದೆ. ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಯತ್ನಾಳ್ ಜೊತೆ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಸಂಪರ್ಕ ಸಾಧಿಸಿದ್ರು. ಈ ವೇಳೆ ಕೆಲ ಮಾತುಕತೆ ಕೂಡ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ನಿನ್ನೆ ಒಂದು ಸುತ್ತಿನ ಸಭೆ ಜರುಗಿದ್ದು, ಕೆಲವೇ ದಿನಗಳಲ್ಲಿ ಎಲ್ಲಾ ನಾಯಕರ ಜೊತೆ ಮತ್ತೊಂದು ದೊಡ್ಡ ಮಟ್ಟದ ಸಭೆ ಸೇರಿಸೋಕೆ ಯತ್ನಾಳ್ ಮುಂದಾಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮುದಾಯದ ನಾಯಕರ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸುವ ಸಾಧ್ಯತೆ ಇದೆ. ಆದ್ರೆ ನಿನ್ನೆ ಯತ್ನಾಳ್ ನೇತೃತ್ವದ ಸಭೆಯಲ್ಲಿ ಅಷ್ಟಕ್ಕೂ ಚರ್ಚೆ ಆಗಿದ್ದೇನು, ಅದನ್ನೇ ತೋರಿಸ್ತೀವಿ ನೋಡಿ. ಹಾಗಾದ್ರೆ ಪರ್ಯಾಯ ನಾಯಕರ ಸಭೆಯಲ್ಲಿ ಚರ್ಚೆ ಆಗಿದ್ದೇನು? TV9ಗೆ ಸಿಕ್ಕಿರೋ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಏನು ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಪರ್ಯಾಯ ನಾಯಕರ ಸಭೆಯಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನಾಯಕತ್ವದ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ನಡೆದಿದೆಯಂತೆ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಲೋಕಸಭಾ ಫಲಿತಾಂಶವನ್ನ ಮುಂದಿಟ್ಟು ಚರ್ಚೆ ಮಾಡಲಾಗಿದೆ. ದಕ್ಷಿಣ ಕರ್ನಾಟಕದ ಒಟ್ಟು 14 ಸ್ಥಾನಗಳ ಪೈಕಿ ಬಿಜೆಪಿ 12 ಸ್ಥಾನ ಗೆದ್ದಿದೆ. ಉತ್ತರ ಕರ್ನಾಟಕದ 14 ಸ್ಥಾನಗಳ ಪೈಕಿ ಕೇವಲ 7 ಸ್ಥಾನ ಗೆದ್ದಿದೆ. ಲಿಂಗಾಯತ ಪ್ರಾಬಲ್ಯವಿರುವ ದಾವಣಗೆರೆ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಚಿಕ್ಕೋಡಿ ಭಾಗದಲ್ಲೇ ಬಿಜೆಪಿಗೆ ಸೋಲಾಗಿದೆ. ಯಡಿಯೂರಪ್ಪ ವಿಜಯೇಂದ್ರ ನಾಯಕತ್ವದಲ್ಲಿ ಲಿಂಗಾಯತ ಪ್ರದೇಶಗಳಲ್ಲೇ ಸೋಲಾಗಿದೆ. ಪರಿಸ್ಥಿತಿ ಹೀಗಾದ್ರೆ ಮುಂದೆ ಪಕ್ಷ ಸಂಘಟನೆ ಮುರಿದು ಬೀಳುತ್ತೆ. ಪಕ್ಷದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ನಾಯಕತ್ವಕ್ಕೆ ಮನ್ನಣೆ ಅಗತ್ಯ. ಇದನ್ನೇ ಹೈಕಮಾಂಡ್ ಗಮನಕ್ಕೆ ತರಲು ಪರ್ಯಾಯ ನಾಯಕರು ಚಿಂತಿಸಿದ್ದಾರೆ. ಇಷ್ಟೇ ಅಲ್ಲ, ವಿಶ್ವಾಸಾರ್ಹ ನಾಯಕತ್ವಕ್ಕೆ ಮನ್ನಣೆ, ಮಾನ್ಯತೆ ನೀಡುವಂತೆ ಹೇಳೋ ಸಾಧ್ಯತೆ ಇದೆ. ಇದನ್ನೇ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲು ಪರ್ಯಾಯ ನಾಯಕರು ಚಿಂತನೆಯಲ್ಲಿದ್ದಾರೆ. ಇಷ್ಟೇ ಅಲ್ಲ, ಮೂಡಾ ವಿಚಾರಕ್ಕಿಂತ ವಾಲ್ಮೀಕಿ ನಿಗಮದ ಹಗರಣವೇ ಅತಿ ದೊಡ್ಡ ಸ್ಕ್ಯಾಮ್. ಹೀಗಿದ್ದಾಗ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಂದಿಟ್ಟು ಚಳವಳಿ ರೂಪಿಸಬೇಕು ಅನ್ನೋ ಹೊಸ ವಾದ ಮುಂದಿಟ್ಟಿದ್ದಾರೆ.
ಇದಕ್ಕೆ ಯತ್ನಾಳ್ ಹಾಗೂ ಜಾರಕಿಹೊಳಿ ನಾಯಕತ್ವದಲ್ಲಿ ಮುಂದಿನ ಹೋರಾಟ ರೂಪಿಸುವ ಚಿಂತನೆ ನಡೆದಿದೆ. ಹಾಗೆಯೇ ಇದನ್ನ ಆಂದೋಲನ ಅಥವಾ ಪಾದಯಾತ್ರೆ ಮಾದರಿಯಲ್ಲಿ ಹೋರಾಟ ಮಾಡಲು ನಾಯಕರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಮೂಲಗಳ ಪ್ರಕಾರ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋ ಬಗ್ಗೆ ಯತ್ನಾಳ್ ಜಾರಕಿಹೊಳಿ ಪ್ರಸ್ತಾಪವಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಈ ಪಾದಯಾತ್ರೆ ಈಗಲೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆ ಬಳಿಕ ಮುಂದಿನ ಹೆಜ್ಜೆ ಇಡಲು ತೀರ್ಮಾನಿಸಲಾಗಿದೆ. ಆದ್ರೆ ಇದಕ್ಕೂ ಮುನ್ನ ಬಿಜೆಪಿ ನಾಯಕರ ಸಂಘರ್ಷಕ್ಕೆ ಮುಲಾಮು ಹಾಕಲು ಆರ್ಎಸ್ಎಸ್ ರಂಗ ಪ್ರವೇಶ ಮಾಡಿದೆ. ಆಗಸ್ಟ್ 14ರಂದು ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರ ಬೈಠಕ್. ಕೇಸರಿ ಮನೆಯಲ್ಲಿ ಆಂತರಿಕ ಬೆಳವಣಿಗೆ ಹೆಚ್ಚಾಗ್ತಲೇ ಆರ್ಎಸ್ಎಸ್ ಎಂಟ್ರಿಯಾಗಿದೆ. ಪಕ್ಷದ ನಾಯಕರನ್ನ ಸರಿದಾರಿಗೆ ತರಲು ಆರ್ಎಸ್ಎಸ್ ಬೆಂಗಳೂರಿನಲ್ಲಿ ಇದೇ ಆಗಸ್ಟ್ 14ರಂದು ಬೈಠಕ್ ನಡೆಸಲಿದೆ. ಈ ಸಭೆಯಲ್ಲಿ ಆರ್ಎಸ್ಎಸ್ ಹಿರಿಯ ನಾಯಕ ಮುಕುಂದ್, ಕೇಂದ್ರ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭಾಗಿಯಾಗುವ ಸಾಧ್ಯತೆ ಇದೆ. ಹಾಗೆಯೇ ರಾಜ್ಯ ಬಿಜೆಪಿಯ ಒಟ್ಟು 40 ನಾಯಕರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಶಾಸಕರು ಸೇರಿದಂತೆ ಸಂಘದ ಮೂಲದ ನಾಯಕರಿಗೆ ಸಭೆಗೆ ಬರುವಂತೆ ಫರ್ಮಾನು ಹೊರಡಿಸಲಾಗಿದೆ. ತಲಾ 20 ಮಂದಿಯ 2 ಬ್ಯಾಚ್ ಮೂಲಕ ಚರ್ಚೆ ನಡೆಸಲಾಗುತ್ತೆ ಎನ್ನಲಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಸಭೆಗೆ ಸುಲಾವು ನೀಡಲಾಗಿದೆ. ಈ ಬೈಠಕ್ನಲ್ಲಿ ಬಿಜೆಪಿ ಆಂತರಿಕ ರಾಜಕೀಯದ ಬಗ್ಗೆ ಗಂಭೀರ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೇಸರಿ ಕೋಟೆಯಲ್ಲಿ ಎದ್ದಿರೋ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಆರ್ಎಸ್ಎಸ್ ಎಂಟ್ರಿಯಾಗಿದೆ. ನಾಡಿದ್ದು ಅಂದ್ರೆ ಆಗಸ್ಟ್ 14ರಂದು ನಡೆಯಲಿರೋ ಬೈಠಕ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಲವೊಂದಿಷ್ಟು ಪಾಠ ಪ್ರವಚನ ಮಾಡಿ ಸೂಚನೆ ಸಲಹೆಗಳನ್ನ ಕೊಡುವ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.